ನಾವು ಹೇಳ್ತೀವಿ ಮಾತಾಡಕ್ರೆ ಎಲ್ಲರೂ ಕುಂತಂತ ಮಾತನಾಡುವಾಗ ಮುಸಲ್ಮಾನ್ರು ಇದಾರಲ್ಲ ಅವ್ರ ಹಂಗಲ್ಲ ಹಿಂಗೆ ಅಂತ ಹೇಳ್ತೀವಿ, ಅಥವಾ ಕ್ರಿಶ್ಚಿಯನ್ ಇರಲ್ಲ ಅವ್ರ ಹಂಗಲ್ಲ ಹಿಂಗೆ ಅಂತ ಹೇಳ್ತೀವಿ. ನೀವ್ ಹೆಂಗೆ ಅಂತ ಸ್ವಲ್ಪನಾದ್ರೂ ಆತ್ಮಾವಲೋಕನ ಮಾಡ್ಕೊಂಡಿದ್ದೀರ? ಈ ಗಾಳಿ ಹೋಗುವ ಮುನ್ನ, ಈ ಗಾಳಿ ಹೋಗುವ ಮುನ್ನ ನಾವೇನ್ ಮಾಡ್ಬೇಕು? ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು, ಕುಟುಂಬದಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ದೇಶ ಸೇವೆಯನ್ನು ಮಾಡಬೇಕು, ಧರ್ಮದ ಸೇವೆಯನ್ನು ಮಾಡಬೇಕು. ಹಾಗಾದ್ರೆ ನಾವು ಮಾಡ್ತಾ ಇದ್ವಾ? ಪ್ರಶ್ನೆ ಮಾಡ್ಕೋಬೇಕಲ್ವಾ ನಾವು? ಯಾಕೆ ಹಿಂಗ ಆಗ್ತಾ ಇದೆ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆ ಏನು, ನಮ್ಮ ವಸಂತ ಇವ್ರು ಮಾತಾಡಿದ್ರಲ್ಲ, ಮುಂದಿನ ಈ ಧರ್ಮದ ವ್ಯವಸ್ಥೆ ಏನಾಗ್ತಾ ಇದೆ, ಎಲ್ಲಾ ಮತಾಂತರ ಆಗುವಂತ ವ್ಯವಸ್ಥೆ ಇದೆ ಇವತ್ತು ನಾವಿದ್ದೇವೆ. ಯಾಕೆ ಅಂದ್ರೆ ನಮ್ಮ ಧರ್ಮದ ತಳಹದಿ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಧರ್ಮದ ತಳಹದಿ ನಮಗೆ ಗೊತ್ತಾಗಿದ್ರೆ ನಾವ್ಯಾರು ಕೂಡ ಇನ್ನೊಂದು ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವ್ಯಾರು ಕೂಡ ಪ್ರಯತ್ನವನ್ನ ಮಾಡ್ತಾ ಇರ್ಲಿಲ್ಲ. ನಾವು ಅವನ್ನೆಲ್ಲ ಅಳವಡಿಸ್ಕೊಳ್ತಾ ಇದೀವಿ, ಅದನ್ನ ಮುಂದುವರಿಸ್ತಾ ಇದೀವಿ ಅಂತಂದ್ರೆ ನಮ್ಮ ಧರ್ಮದ ತಳಹದಿ ನಮಗೆ ಗೊತ್ತಿಲ್ಲ ಅಂತ ಅರ್ಥ. ಹೀಗಾಗಿ ಎಂತ ವ್ಯವಸ್ಥಿತವಾಗಿರ್ತಕ್ಕಂಥ ಧರ್ಮದ ಅನುಯಾಯಿಗಳು ನಾವು ಆಗ್ಬೇಕಾಗಿತ್ತು, ಅದಾಗಿಲ್ಲ. ನೋಡಿ, ಬಹುತೇಕ ನಾವು ಇಲ್ಲೆಲ್ಲ ಸೇರಿ ನಾವು ಬಹುತೇಕ ನೋಡಕ್ಕೆ 95% ಲಿಂಗಾಯತರೇ ಇದೀವಲ್ವಾ? 100ಕ್ಕೆ 95% ಲಿಂಗಾಯತರೇ ಇದೀವಿ. ಬಹಳ ನಾಚಿಕೆಗೇಡಿನ ವಿಚಾರ ಅಂದ್ರೆ ಈ 100ಕ್ಕೆ 95% ಇರುವಂತ ಲಿಂಗಾಯತರು ಕೂಡ ಎಡೆ ಮೇಲೆ ಲಿಂಗದರ್ತಕ್ಕಂಥವ್ರು 80% ಅದಾರೆ. ಧರ್ಮವನ್ನ ಪಾಲನೆ ಮಾಡೋರು ಯಾರು? ಧರ್ಮವನ್ನ ರಕ್ಷಣೆ ಮಾಡೋರು ಯಾರು? ಧರ್ಮದ ಆಗುಗಳ ಬಗ್ಗೆ ತಿಳುವಳಿಕೆ ಹೇಳೋರು ಯಾರು? ನಮ್ ತಾತ ಹಂಗಿದ್ರು, ನಮ್ಮ ಅಪ್ಪ ಹಂಗಿದ್ರು, ನಮ್ಮ ಮುತ್ತಾತ ಹಂಗಿದ್ರು ಅಂತ ನಾವ್ ಹೇಳ್ತೀವಿ. ನಾವೇನಾಗಿದ್ದೀವಿ ಅಂತ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವ? ನಮ್ಮ ವ್ಯವಸ್ಥೆ ಏನಾಗಿದೆ? ಲಿಂಗಾಯತ ಧರ್ಮದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆಗಳಿದಾವೆ, ಆ ಆಚರಣೆಗೆ ತಕ್ಕಂತ ವಿಚಾರಗಳಿದಾವೆ. ನಾವು ಇತರ ಧರ್ಮೀಯರ ಬಗ್ಗೆ ಕೀಳಾಗಿ ನೋಡೋದಾಗ್ಲಿ, ಟೀಕೆ ಮಾಡೋದಾಗ್ಲಿ, ವ್ಯಂಗ್ಯವಾಗಿ ಮಾತನಾಡೋದಾಗ್ಲಿ ಯಾವುದನ್ನೂ ಮಾಡಬಾರ್ದು. ನಮ್ಮ ಮನೆತನದ ಸುಧಾರಣೆಯನ್ನು ನಾವು ಮಾಡಬೇಕು. ನಾವು ಇನ್ನೊಂದು ಧರ್ಮದ ಬಗ್ಗೆ ಮಾತಾಡೋದಕ್ಕಿಂತಲ್ವ ನಾವೇನಾಗಿದ್ದೀವಿ? ನಾವು ಹೇಳ್ತೀವಿ ಮಾತಾಡಕ್ರೆ ಎಲ್ಲರೂ ಕುಂತಂತ ಮಾತನಾಡುವಾಗ ಮುಸಲ್ಮಾನ್ರು ಇದಾರಲ್ಲ ಅವ್ರ ಹಂಗಲ್ಲ ಹಿಂಗೆ ಅಂತ ಹೇಳ್ತೀವಿ, ಅಥವಾ ಕ್ರಿಶ್ಚಿಯನ್ ಇರಲ್ಲ ಅವ್ರ ಹಂಗಲ್ಲ ಹಿಂಗೆ ಅಂತ ಹೇಳ್ತೀವಿ. ನೀವ್ ಹೆಂಗೆ ಅಂತ ಸ್ವಲ್ಪನಾದ್ರೂ ಆತ್ಮಾವಲೋಕನ ಮಾಡ್ಕೊಂಡಿದ್ದೀರ? ನಮ್ಮ ಮನೆತನ ಶುದ್ಧಿ ಆಗ್ಬೇಕಲ್ವಾ? ನಮ್ಮ ಮನೆತನ ಪರಿವರ್ತನೆ ಆಗ್ಬೇಕಲ್ವಾ? ನಮ್ಮ ಕುಟುಂಬ ಬದಲಾವಣೆ ಆದ್ರೆ ನಾವು ಇನ್ನೊಂದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅರ್ಹತೆ ಇರುತ್ತೆ, ನೈತಿಕತೆ ಇರುತ್ತೆ. ಅದ್ರ ಬಗ್ಗೆ ನಮಗೆ ನಾವು ನಮ್ಮನ್ನೇ ಬಿಟ್ಟು ಬೇರೆ ಎಲ್ಲ ಸುದ್ದಿಯನ್ನ ಮಾತನಾಡ್ತೀವಿ. ನಿಶ್ಚಯ ನೋಡಿದರೆ ಮೆಚ್ಚುವುದೇ ಮನ, ಯುಗನಿಶ್ಚಯ ನೋಡಿದರೆ ಮೆಚ್ಚುವುದೇ ಮನ. ಏನು ಮಾಡಲಿ ಮನವನು, ಎಂತು ಮಾಡಲಿ ಮನವನು, ಕೂಡಲ ಸಂಗನ ಶರಣರು ಮೆಚ್ಚದ ಮನವನು ತುಚ್ಚನೊಳಗಿಕ್ಕು. ನಾವಿನ್ನೊಬ್ಬರನ್ನ ಹೊಗಳಿಕೆ ಮಾಡೋದು, ಹೊಗಳೋದು, ಅವ್ರು ಹೊಗಳಿದ್ರೆ ನಾವು ಒಳ್ಳೇದಾಗುತ್ತೆ ಅಂತಲೋ, ಒಳ್ಳೆ ಭಾವನೆ ಬರುತ್ತೆ ಅಂತಲೋ, ಈ ರೀತಿಯಾಗಿ ಮಾತನಾಡ್ತಾ ಹೋದ್ರೆ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋರು ಯಾರು?